ನಮ್ಮ ಅಪ್ಪ ನನ್ನ ಮನೆಯೊಳಗೊಂದು ಮಾತು ಹೇಳ್ತೀನಿ, ನಮ್ಮ ಅಪ್ಪ ರಾಜ ಅಂತ, ನನ್ನನ್ನು ರಾಜನ್ ಥರನೇ ಬೆಳೆಸಿದ್ರು. ಏನೋ ಒಂದು ಊಟ ಹಾಕ್ತಿದ್ರು, ಏನೋ ಅವ್ರ ಕೈಲಾದದ್ದು ಮಾಡ್ತಿದ್ರು, ಒಂದಷ್ಟು ಅವ್ರ ಕೈಲಾದಷ್ಟು ಮಾಡಿದ್ದಾರೆ ನನಗೆ. ಯಾರಿಗೆ ಆಗಲಿ ಅವ್ರ ಅಪ್ಪ ಅಮ್ಮ, ಅದರಲ್ಲೂ ಅಪ್ಪ ಅಂತ ಬಂದಾಗ ಅವ್ರ ಮಕ್ಳಿಗೆ ಅವ್ರ ಅಪ್ಪ ರಾಜನೇ. ಅದು ಎಂಥದೇ ಮಗನಾಗಿರಲಿ, ಅವನು ಏನೋ ಅವ್ರು ಮಾಡಿರಲಿ ಬಿಡಲಿ, ಒಬ್ರು ಶ್ರೀಮಂತರ ಮಗ ಆಗಿರಲಿ, ಬಡವ್ರ ಮಕ್ಳು, ಎಂಥವ್ರಿಗೆ ಆಗಲಿ ಅವ್ರ ಅಪ್ಪ ಅಪ್ಪನೇ ರಾಜ. ಅವ್ರ ಅಪ್ಪನೇ ರಾಜ ಅವ್ರಿಗೆ, ಅವ್ರ ಜೀವನದಲ್ಲಿ. ಹಂಗ ನಮ್ಮ ಅಪ್ಪ ನಂಗೆ ರಾಜ. ಕೆಲವೊಂದು ಸಂದರ್ಭಗಳು ಬಂತು, ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಿದೆ, ನಮ್ಮಿಂದ ಏನಾದರೂ ಆಗ್ತಿದೆ ಅಂದಾಗ ನಾವೇ ದೂರ ಉಳಿಯೋದು ಬೆಟ್ರು, ಯಾಕೆ ಅವರು ನಮ್ಮಿಂದ ಅನುಭವಿಸ್ಬೇಕು ಅಂದ್ಬಿಟ್ಟು ನಾನು ಬೇರೆ ಕಡೆ ಹೊರ್ಟೋಗಿದ್ದೆ. ಬಿಡಿ, ಅದ್ರ ಬಗ್ಗೆ ಈಗ ಮುಗ್ದೋದ ಅಧ್ಯಾಯಗಳವೆಲ್ಲ. ಈಗೆಲ್ಲ ಒಂದಷ್ಟು ಖುಷಿ ಕ್ಷಣಗಳು ನಡೀತಾ ಇದೆ. ಅವನ್ನ ಮೆಲ್ಕಾಕೊಂಡು ಮುಂದೆ ಆಗೋದ್ರು. ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ಪದೇ ಪದೇ ಅದನ್ನೇ ಹೇಳ್ತಾರೆ, ಅದನ್ನೇ ಮಾತಾಡ್ತಾರೆ ಅಂತ ಬರುತ್ತೆ.